ಕಾರಿನ ಸಿಎನ್ಜಿ ಸ್ಫೋಟದ ಬಗ್ಗೆ ತನಿಖೆ ನಡೀತಾ ಇದೆ. ಈಗ ಸ್ಥಳದಲ್ಲಿ ಇಂಚಿಂಚು ಜಾಲಾಡ್ತಾ ಇದ್ದಾರೆ ಪೊಲೀಸರು. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಕಾರಿನ ಸಿಎನ್ಜಿ ಸ್ಫೋಟದ ಬಗ್ಗೆ ತನಿಖೆ ನಡೀತಾ ಇದೆ. ಈಗ ಈ ಮಾರುತಿ ಇಕೋ ವ್ಯಾನ್ ಇದೆ ಅಲ್ವಾ, ಅಲ್ಲಿ ಆಗಿರುವುದಿಲ್ಲ. ಹಾಗಾಗಿನೇ ಅದೇ ಕಾರಿನ ಕಡೆಗೆ ಈಗ ಅಧಿಕಾರಿಗಳು ದೌಡಾಯಿಸಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿ ಏನಾದರೂ ಸ್ಫೋಟಕಗಳು ಪತ್ತೆಯಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ. ನೋಡಿ, ಇದೇ ಕಾಣಿಸ್ತಾ ಇದೆ ಅಲ್ವಾ, ನಿಮಗೆ ತೋರಿಸ್ತಾ ಇದ್ದೀವಿ. ಮಾರುತಿ ಇಕೋ ವ್ಯಾನ್ ಇಲ್ಲೇ ಸ್ಫೋಟ ಆಗಿದ್ದು, ಇದರಲ್ಲೇನೆ. ಹಾಗಾದರೆ ಒಳಗಡೆ ಏನಾದರೂ ಸ್ಫೋಟಕಗಳನ್ನು ಇರಿಸಲಾಗಿತ್ತಾ? ಯಾಕಂದರೆ ಪುಲ್ವಾಮಾ ಹೇಳ್ತಾ ಇದ್ವಿ ನಿಮಗೆ, ಅದೇ ರೀತಿಯಲ್ಲಿ ಏನಾದರೂ ಇಲ್ಲಿ ಸ್ಫೋಟ ಆಗಿರುವಂಥ ಸಾಧ್ಯತೆಗಳಿದಾವ. ಆಕಸ್ಮಿಕ ಅಲ್ಲ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈಗ ಕಾರ್ ಇಂಜಿನ್ನು ಅಥವಾ ವಾಹನಗಳ ಬ್ಯಾಟ್ರಿ ಸ್ಫೋಟ ಆಗಿ ಇಷ್ಟರ ಮಟ್ಟಿಗೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಕಾರಿನ ಸಿಎನ್ಜಿ ಸ್ಫೋಟದ ಬಗ್ಗೆ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಚಾಂದಿನಿ ಚೌಕ್ ಹತ್ರನೇ ಆಗಿರೋದು ಇದು. ಅಲ್ಲಿ ಸಾವಿರಾರು ವೆಹಿಕಲ್ಗಳು ಓಡಾಡ್ತಾನೆ. तुम लोग यार होल्ड करके रखना, ठीक है? वहाँ पे भी हाथ पकड़ लो आप। अरे कौन सा मार रहा है ये बदतमीज यार। आप क्या रवि का हाथ और उसके आगे है ना, मुझे रवि तुम आवाज दो यार, तुम हो यहाँ। मैं वो रवि की वो रमाई का अरे तो थोड़ा भी दो यार। आप लोग आएंगे मैं बात भी मुझे नहीं यार पड़ा जगह दीजिए थोड़ी करने की बात आती की दीजिए। ನೋಡಿ, ಈಗ ಮೊದಲು ಆ ಕೆಂಪು ಮಾರುತಿ ಇದೆ ಅಲ್ವಾ, ಅದರದ್ದು ಪತ್ತೆ ಹಚ್ಚಬೇಕಾಗಿದೆ. ಅದು ನಂಬರ್ ಪ್ಲೇಟ್ ಇದೆಯಾ ಇಲ್ವಾ, ಯಾರಿಗೆ ಸೇರಿದ್ದು, ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ಪೊಲೀಸರು ಇಂಚಿಂಚು ಶೋಧವನ್ನು ನಡೆಸ್ತಾ ಇದ್ದಾರೆ. ಯಾಕಂದರೆ ಪ್ರತ್ಯಕ್ಷದರ್ಶಿಗಳು ಹೇಳುವ ಪ್ರಕಾರ ಭಾರೀ ಪ್ರಮಾಣದ ಶಬ್ದ ಅವರಿಗೆ ಕೇಳಿಸಿದೆ. ಹಾಗಾಗಿನೇ ಈಗ ಸಾವು ನೋವಿನ ಸಂಖ್ಯೆಗಳನ್ನು ನೋಡ್ತಾ ಇದ್ದೀವಿ. ಆಸ್ಪತ್ರೆಯಲ್ಲಿರುವಂಥವ್ರು 3 ಜನ ಕ್ರಿಟಿಕಲ್ ಆದಂತಹ ಪರಿಸ್ಥಿತಿ ಇದೆ, ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹಾಗಾಗಿನೇ ಈಗ ಏನು ಅಲ್ಲಿ ಗ್ಯಾಸ್ ಸಿಲಿಂಡರ್ ಏನಾದರೂ ಸ್ಫೋಟ ಆಗಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಯಾಕಂದರೆ ಆ ಕಾರ್ನಲ್ಲಿ ಏನಾದರೂ ಗ್ಯಾಸ್ ಸಿಲಿಂಡರ್ನಿಂದ ಅಥವಾ ಪೆಟ್ರೋಲ್ ಗಾಡಿನ, ಅಂದರೆ ಪೆಟ್ರೋಲ್ ಗಾಡಿ ಸಹಜವಾಗಿ ಇಷ್ಟರ ಮಟ್ಟಿಗೆ ಸಾಧ್ಯತೆಗಳು ಕಡಿಮೆ ಇದೆ. ಅಲ್ಲಿ ಏನಾದರೂ ಒಳಗಡೆ ಸಿಲಿಂಡರ್ ಏನಾದರೂ ಇತ್ತಾ, ಅದನ್ನು ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸ್ಫೋಟದ ತೀವ್ರತೆಗೆ ದೇಹಗಳು ಛಿದ್ರ ಆಗಿದ್ದಾವೆ. ರಕ್ತದ ಕುಳಿ ಹರಿದಿದೆ. ಅಲ್ಲಿ ರಸ್ತೆ ತುಂಬಾ ಬಿದ್ದಿದ್ದಾವೆ. ದೇಹದ ಭಾಗಗಳು ಪೀಸ್ ಪೀಸ್, ಕೈ ಒಂದು ಕಡೆ, ಕಾಲು ಒಂದು ಕಡೆ, ತಲೆ ಒಂದು ಕಡೆ, ಬೆರಳುಗಳು ಕಟ್ಟಾಗಿದ್ದಾವೆ. ಭೂಕಂಪದಂತೆ ಭಾಸವಾಗಿದೆ ಸ್ಫೋಟ. ದೇಹಗಳನ್ನ ನೋಡೋಕ್ಕಾಗಲ್ಲ, ಅಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ರುಂಡ ಒಂದು ಕಡೆ, ಮುಂಡ ಒಂದು ಕಡೆ, ಒಳಗಿರುವಂತಹ ಪಾರ್ಟ್ಸ್ ಎಲ್ಲ ಆಚೆ ಬಂದಿದ್ದಾವೆ. ಮುದ್ದೆ ತರ ಕಾಣಿಸ್ತಾ ಇತ್ತು. ಅಷ್ಟರ ಮಟ್ಟಿಗೆ ಈ ಸ್ಫೋಟದ ತೀವ್ರತೆ ಇದೆ.